ವರ್ಗಾವಣೆ ಸಾಲದು, ಕಪ್ಪು ಪಟ್ಟಿಗೆ ಸೇರಿಸಿ ಅಮಾನತುಗೊಳಿಸಿ. ಇಂತಹ ಅಧಿಕಾರಿಗಳು ಜಿಲ್ಲೆಗೆ ಕಪ್ಪು ಚುಕ್ಕೆ. ತಕ್ಷಣವೇ ಜಿಲ್ಲಾ ವ್ಯವಸ್ಥಾಪಕರಾಗಿದ್ದ ಶ್ರೀಮತಿ ಪ್ರತಿಮಾರನ್ನ ಅಮಾನತು ಮಾಡಲು ವಾಲ್ಮೀಕಿ ಅಂಬೇಡ್ಕರ್ ಪ್ರಜಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಾಲ್ಮೀಕಿ ಮಾದೇಶ್ ಆಗ್ರಹ. ಇಲ್ಲವಾದಲ್ಲಿ ನಿಗಮದ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಬೋರ್ವೆಲ್ ಕೊರೆಯದೆ ಬಿಲ್ ಪಾವತಿಗೆ ಶಿಫಾರಸು ಮಾಡಿರುವ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕಿ ಪ್ರತಿಮಾ ಅವರನ್ನು ಸಸ್ಪೆಂಡ್ ಮಾಡಿ ಅಟ್ರಾಸಿಟಿ ಕೇಸ್ ದಾಖಲಿಸಿ ಬಂಧಿಸಬೇಕೆಂದು ವಾಲ್ಮೀಕಿ ಅಂಬೇಡ್ಕರ್ ಪ್ರಜಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಎಂ ಮಾದೇಶ್ ಆಗ್ರಹಿಸಿದ್ದಾರೆ. ಪ್ರತಿಮಾ ಅವರು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಜಿಯೋ ಕನ್ಸಲ್ಟೆಂಟ್ಸ್ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಕೊಳವೆ ಬಾವಿ ಕೊರೆಯದೆ ಬಿಲ್ ಪುಷಿಂಗ್ ಮಾಡಿ ವಂಚಿಸಿರುವ ಕುರಿತು ಮಾದೇಶ್ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್.ಸಿ. ಮಹದೇವಪ್ಪಗೆ ದೂರು ನೀಡಿದ್ರು. ಈ ಸಂಬಂಧ ಉಪ ಪ್ರಧಾನ ವ್ಯವಸ್ಥಾಪಕ ಎಚ್ಆರ್ ಅರುಣ್ ಕುಮಾರ್ ನಡೆಸಿದ ತನಿಖೆಯಲ್ಲಿ ಮಾಲೂರು ತಾಲೂಕಿನಲ್ಲಿ ನಡೆಸಿದ ಸ್ಥಳ ಪರಿಶೀಲನೆಯಲ್ಲಿ 3 ಪ್ರಕರಣಗಳಲ್ಲಿ ರೈತರು ಸ್ವಂತ ಖರ್ಚಿನಲ್ಲಿ ಕೊರೆಸಿದ ಬೋರ್ವೆಲ್ಗಳಿಗೆ ಗಂಗಾ ಕಲ್ಯಾಣದಲ್ಲಿ ಡಿಗ್ ಮಾಡಿಸಿದಂತೆ ನಕಲಿ ದಾಖಲೆ ಸೃಷ್ಟಿಸಿ ಬಿಲ್ ಮಾಡಲು ಶಿಫಾರಸು ಮಾಡಿರುವುದು ಸಾಬೀತಾಗಿದೆ ಎಂದು ನಿಗಮದ ವ್ಯವಸ್ಥಾಪಕಿಗೆ ವರದಿ ನೀಡಿದ್ರು. ಈ ನಿಟ್ಟಿನಲ್ಲಿ ಮಾದೇಶ್ ಅವರು ಸರ್ಕಾರದ ಅಪರ ಕಾರ್ಯದರ್ಶಿಗಳಿಗೆ ದೂರು ನೀಡಿ ಪ್ರತಿಮಾ ಅವರ ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕರ ಸ್ಥಾನವನ್ನು ರದ್ದು ಮಾಡಿ ಆರೋಪಿಯನ್ನು ಬಂಧಿಸಬೇಕೆಂದು ಮಾಡಿದ ಮನವಿ ಮೇರೆಗೆ ಪ್ರಭಾರ ಅಧಿಕಾರ ರದ್ದಾಗಿದ್ದರೂ ಮತ್ಯಾವುದೇ ಕ್ರಮ ಆಗಿಲ್ಲ. ಅಧಿಕಾರಿಯನ್ನ ಬೇರೆಡೆಗೆ ವರ್ಗಾವಣೆ ಮಾಡಿ ಸರ್ಕಾರ ಕೈತೊಳೆದುಕೊಂಡಿದೆ. ಆರೋಪಿ ಪ್ರತಿಮಾ ಅವರು ಕೆಜಿಎಫ್ ಸಫಾಯಿ ಕರ್ಮಚಾರಿ ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಸುಮಾರು 70 ಕೋಟಿ ರು ವಂಚನೆ ಮಾಡಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಶಾಸಕರ ಆಯ್ಕೆ ಪಟ್ಟಿಯನ್ನು ಬದಲಿಸಿ ಜನರಿಂದ ಲಕ್ಷಾಂತರ ರು ಪಡೆದುಕೊಂಡು ಸರ್ಕಾರದ ಸೌಲಭ್ಯ ಒದಗಿಸಿದ್ದಾರೆ. ಕಚೇರಿಗೆ ಬರುವ ಸಾರ್ವಜನಿಕರನ್ನು ಹೀನಾಮಾನ ನಿಂದಿಸಿ ಬೆದರಿಸಿರುವ ಕುರಿತು ತನಿಖೆ ನಡೆಸಬೇಕು. ಸಂಘ ಸಂಸ್ಥೆಗಳ ಎಸ್ಸಿ ಎಸ್ಟಿ ಮುಖಂಡರಿಗೆ ಕ್ರಿಮಿನಲ್ ಕೇಸ್ ಹಾಕಿಸುವುದಾಗಿ ಬೆದರಿಕೆ ಹಾಕಿರುವ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಬೇಕು. ಸರ್ಕಾರ ಬೇರೆಡೆಗೆ ವರ್ಗ ಮಾಡಿದ್ರೂ ಪುನಃ ಕೋಲಾರಕ್ಕೆ ಮರು ನೇಮಕಾತಿ ಮಾಡಿಸಿಕೊಳ್ಳುತ್ತಿರುವ ರಹಸ್ಯದ ಕುರಿತು ತನಿಖೆ ಆಗಬೇಕು. ಮುಖ್ಯವಾಗಿ ಬೋರ್ವೆಲ್ ಕೊರೆಯದೆ ನಕಲಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಕೇಂದ್ರ ಕಚೇರಿಗೆ ಬಿಲ್ ಪುಷ್ ಮಾಡಿರುವ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿರುವುದರಿಂದ ಅಧಿಕಾರಿ ಪ್ರತಿಮಾ ಅವರನ್ನ ಸೇವೆಯಿಂದ ಸಸ್ಪೆಂಡ್ ಮಾಡಿ ಅಟ್ರಾಸಿಟಿ ಕೇಸ್ ಹಾಕಿ ಬಂಧಿಸಬೇಕೆಂದು ವಾಲ್ಮೀಕಿ ಅಂಬೇಡ್ಕರ್ ಪ್ರಜಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಎಂ ಮಾದೇಶ್ ಒತ್ತಾಯಿಸಿದ್ದು, ತಪ್ಪಿದರೆ ಬೆಂಗಳೂರಿನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಗೋಮಾಳದಲ್ಲಿ ಇಳಿಸ್ಕೊಂಡಿರೋದು. ನಾವು ಹುಟ್ಟಕ್ಕೆ ಮುಂಚೆನೆ ಅವರು ಅದು ಸರ್ಕಾರಿ ಜಮೀನು ಅಂತ ಬರುತ್ತಲ್ಲ, ಆ ಥರ ಮಾರಕ್ ಬರೋಲ್ಲ ಅಲ್ಲ ಇದು? ಇಲ್ಲ ಸರ್, ಮಾರಕ್ ಬರೋಲ್ಲ. ಮೇಡಮ್ ಹೇಳಿ. ಹಲೋ.